ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ತಾಲೂಕಿನ ಹಲವು ಶಾಲೆಯ ಮಕ್ಕಳು ಸ್ವಾತಂತ್ರ್ಯೋತ್ಸವದ ಪಥಸಂಚಲನಕ್ಕಾಗಿ ಆಗಮಿಸಿದ್ರು. ಈ ವೇಳೆ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ 3 ಮಕ್ಕಳು ಅಸ್ವಸ್ಥರಾದರು. ಕೂಡಲೇ ವೈದ್ಯ ಮತ್ತು ಎಂಎಲ್ಸಿ ಡಾಕ್ಟರ್ ಧನಂಜಯ ಸರ್ಜಿ ಅವರು ನೆರವಿಗೆ ಧಾವಿಸಿದ್ದಾರೆ. ಸರ್ಕಾರಿ ಆಂಬ್ಯುಲೆನ್ಸ್ನಲ್ಲಿ ಬಾಲಕಿಯನ್ನ ಕರೆದೊಯ್ದು ಪ್ರಾಥಮಿಕ ಚಿಕಿತ್ಸೆ ನೀಡಿದ್ರು. ಏನು ತೊಂದರೆ ಇಲ್ಲ ಎಂದು ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬಿದರು. ಬಳಿಕ ಮಾತನಾಡಿದ ಧನಂಜಯ ಸರ್ಜಿ ಅವರು ತುಂಬಾ ಹೊತ್ತು ನಿಂತ ಜಾಗದಲ್ಲಿ ನಿಂತಿರುವುದು ಮತ್ತು ನೀರು ಕುಡಿಯದೇ ಇರುವುದರಿಂದ ತಲೆ ಸುತ್ತು ಬಂದು ಅಸ್ವಸ್ಥರಾಗುವುದು ಸಹಜ ಎಂದು ಹೇಳಿದರು. ನಾಡಿನ ಸರ್ವರಿಗೂ 79ನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಕ್ರೀಡಾಂಗಣದಲ್ಲಿ ನಮ್ಮ ಸ್ವತಂತ್ರ ದಿನಾಚರಣೆ ಆಚರಿಸಲಾಯಿತು. ಆ ಸನ್ನಿವೇಶದಲ್ಲಿ 4 ಜನ ಮಕ್ಕಳು ತಲೆ ಸುತ್ತಿ ಬಿದ್ದಿದ್ದನ್ನು ಗಮನವನ್ನು ಹರಿಸಿದ್ದಾರೆ. ಅದರಲ್ಲಿ ಏನಾಗ್ತದೆ ಅಂದರೆ ಬಿದ್ದ ತಕ್ಷಣ ಸಾಮಾನ್ಯವಾಗಿ ಎಲ್ಲರೂ ಎತ್ಕೊಂಡು ಓಡೋದಕ್ಕೆ ಟ್ರೈ ಮಾಡ್ತಾರೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ತಲೆ ತಿರುಗಿ ಬೀಳೋದು ಅಂತಂದರೆ ಬ್ಲಡ್ಡಿನ ಪ್ರಮಾಣ ಅಂದರೆ ನೀರಿನ ಅಂಶ ಮತ್ತು ರಕ್ತದ ಒತ್ತಡದ ಪ್ರಮಾಣ ಕಡಿಮೆ ಆಗಿಬಿಟ್ಟು ಆ ಥರ ಆಗ್ತದೆ. ಬ್ರೈನಿಗೆ ಬ್ಲಡ್ ಸಪ್ಲೈ ಕಡಿಮೆ ಆಗೋದ್ರಿಂದ ಈ ರೀತಿ ತಲೆ ಸುತ್ತು ಬರ್ತದೆ. ಹಾಗಾಗಿ ಯಾವುದೇ ಮಕ್ಕಳಿಗೆ ನಿಂತಾಗ ತಲೆ ಸುತ್ತು ಬಿದ್ದಾಗ ಅಂಥ ಮಕ್ಕಳಿಗೆ ನಾವೇನು ಮಾಡಬೇಕು ಅಂದರೆ ಇಮಿಡಿಯೇಟಾಗಿ ಮಲಗಿಸಿ 2 ಪಾದವನ್ನು ಅಟ್ಲೀಸ್ಟ್ ಒಂದು 3 ಅಡಿ ಎತ್ತರಕ್ಕೆ ಕೈಯಲ್ಲಿ ಎತ್ತಬೇಕು. ಎತ್ತಿ ಹಾಗೆ ಇದ್ದರೆ ಕಾಲಿನಲ್ಲಿರುವಂತಹ ಶೇಖರಣೆ ಆದಂಥ ರಕ್ತ ಎಲ್ಲ ಮೆದುಳಿಗೆ ಹೋಗ್ತದೆ. ಮೆದುಳಿಗೆ ಹೋದಾಗ ಮೆದುಳಿಗೆ ರಕ್ತ ಸಂಚಾರ ಚೆನ್ನಾಗಾಗಿ ಮಕ್ಕಳಿಗೆ ಅನ್ಕಾನ್ಷಿಯಸ್ ಅಥವಾ ಸೆಮಿ ಕಾನ್ಷಿಯಸ್ ಇದ್ದರೆ ಅವರಿಗೆ ಸರಿ ಆಗ್ತದೆ. ಅದು ಬಹಳ ಮುಖ್ಯವಾಗಿ ಮಾಡಬೇಕು. ಆ ನಿಟ್ಟಿನಲ್ಲಿ 2 ರಿಂದ 3 ನಿಮಿಷ ಆ ರೀತಿ ಇಟ್ಕೊಂಡ್ರೆ ಮಕ್ಕಳು ಆರಾಮಾಗ್ತಾರೆ. ಮಕ್ಕಳಾಗಿ ದೊಡ್ಡವರಾಗಲಿ ಆರಾಮಾಗ್ತಾರೆ. ಅದ ನಂತರವಾಗಿ ಮಕ್ಕಳಿಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ. ಅಂದರೆ ಆ ಸಮಯದಲ್ಲಿ ಸುಮಾರು ಜನ ಏನು ಮಾಡ್ತಾರೆ, ಕೂರಿಸ್ತಾರೆ, ಎತ್ಕೊಂಡು ಹೋಗ್ತಾರೆ ಅಥವಾ ನೀರು ಕುಡಿ ಅಂತ ಹೇಳ್ತಾರೆ. ಯಾವುದೂ ಉಪಯೋಗ ಆಗಲ್ಲ. ಫಸ್ಟ್ ಬೇಕಾಗಿದ್ದು ಬ್ರೈನಿಗೆ ಬ್ಲಡ್ ಸಪ್ಲೈ. ಇಮಿಡಿಯೇಟಾಗಿ ಕಾಲಿನ ಮೇಲೆ ಎತ್ಕೊಂಡ್ರೆ ಆರಾಮಾಗ್ತಾರೆ. ಇದು ಎಲ್ಲರಿಗೂ ಗಮನದಲ್ಲಿ ಈ ಸಮಯದಲ್ಲಿ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಾಡಿನ ಸರ್ವರಿಗೂ 79ನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಕ್ರೀಡಾಂಗಣದಲ್ಲಿ ನಮ್ಮ ಸ್ವತಂತ್ರ ದಿನಾಚರಣೆ ಆಚರಿಸಲಾಯಿತು. ಆ ಸನ್ನಿವೇಶದಲ್ಲಿ 4 ಜನ ಮಕ್ಕಳು ತಲೆ ಸುತ್ತಿ ಬಿದ್ದಿದ್ದನ್ನು ಗಮನವನ್ನು ಹರಿಸಿದ್ದಾರೆ. ಅದರಲ್ಲಿ ಏನಾಗ್ತದೆ ಅಂದರೆ ಬಿದ್ದ ತಕ್ಷಣ ಸಾಮಾನ್ಯವಾಗಿ ಎಲ್ಲರೂ ಎತ್ಕೊಂಡು ಓಡೋದಕ್ಕೆ ಟ್ರೈ ಮಾಡ್ತಾರೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ತಲೆ ತಿರುಗಿ ಬೀಳೋದು ಅಂತಂದರೆ ಬ್ಲಡ್ಡಿನ ಪ್ರಮಾಣ ಅಂದರೆ ನೀರಿನ ಅಂಶ ಮತ್ತು ರಕ್ತ